ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ನಾಗರಿಕರ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೀವಿ. ವಿಚಾರವಾಗಿ ಸಿಎಂ ಲೆಟರ್ ಬರ್ದಿದ್ದಾರೆ. ಇವತ್ತು ರೈತರು ಕೂಡ ಲೆಟರ್ ಹೌದು, ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ. ನೋಡಿ, ಈಗ ಯಾದಗಿರಿ ಅವ್ರು ಬಂದು MLA ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತು ನೋಡಿ ನನ್ನ ಹತ್ರ ಇಲ್ಲೇ ಬಂದು ಕೂತಿದ್ದಾರೆ. ಇಲ್ಲೇ ನನಗೆ ಲೆಟರ್ ಬರ್ದ್ಬಿಟ್ಟು ಕೂತಿದ್ದಾರೆ. ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡ ಅಂದ್ರು ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ. ಕೃಷ್ಣಾ ಬೇಸಿನ್ಗೆ ನಾವು ಅವ್ರಿಗೂ ಕೂಡ ಬರೀತಾ ಇದೀವಿ. ನಮಗೆ ಫಸ್ಟ್ ಕುಡಿಯೋ ನೀರನ್ನ ಪ್ರಯಾರಿಟಿ. ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರು ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಅರ್ಥಕೊಳ್ಬೇಕು, ಹೆಂಗೋ ಒಂದು ಅವತ್ತು ನೀರನ್ನ ನಾವು ಉಳಿಸ್ತೋ ಆ ಸಂದರ್ಭದಲ್ಲಿ. ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಮನವಿ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಲ್ಲ ಸರ್? ನೀರಿನ ವಿಚಾರದಲ್ಲಿ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರ ಪ್ರವೇಶಕ್ಕಿಂತ ಇಂಟರ್ ಅಕ್ಕಪಕ್ಕ ರಾಜ್ಯದವರು ನಾವು ಅನ್ಸಂತಲ್ಲ. ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ನಾಗರಿಕರ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೀವಿ. ವಿಚಾರವಾಗಿ ಸಿಎಂ ಲೆಟರ್ ಬರ್ದಿದ್ದಾರೆ. ಇವತ್ತು ರೈತರು ಕೂಡ ಹೌದು, ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ. ನೋಡಿ, ಈಗ ಯಾದಗಿರಿ ಅವ್ರು ಬಂದು MLA ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತು ನೋಡಿ ನನ್ನ ಹತ್ರ ಇಲ್ಲೇ ಬಂದು ಕೂತಿದ್ದಾರೆ. ಇಲ್ಲೇ ನನಗೆ ಲೆಟರ್ ಬರ್ದ್ಬಿಟ್ಟು ಕೂತಿದ್ದಾರೆ. ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡ ಅಂದ್ರು ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ. ಕೃಷ್ಣಾ ಬೇಸಿನ್ಗೆ ನಾವು ಅವ್ರಿಗೂ ಕೂಡ ಬರೀತಾ ಇದೀವಿ. ನಮಗೆ ಫಸ್ಟ್ ಕುಡಿಯೋ ನೀರನ್ನ ಪ್ರಯಾರಿಟಿ. ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರು ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಅರ್ಥಕೊಳ್ಬೇಕು, ಹೆಂಗೋ ಒಂದು ಅವತ್ತು ನೀರನ್ನ ಉಳಿಸ್ತೋ ಆ ಸಂದರ್ಭದಲ್ಲಿ. ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಮನವಿ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಲ್ಲ ಸರ್? ನೀರಿನ ವಿಚಾರದಲ್ಲಿ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರ ಪ್ರವೇಶಕ್ಕಿಂತ ಇಂಟರ್ ಅಕ್ಕಪಕ್ಕ ರಾಜ್ಯದವರು ನಾವು ಅನ್ಸಂತಲ್ಲ. ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ನಾಗರಿಕರ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೀವಿ. ವಿಚಾರವಾಗಿ ಸಿಎಂ ಲೆಟರ್ ಬರ್ದಿದ್ದಾರೆ. ಇವತ್ತು ರೈತರು ಕೂಡ ಹೌದು, ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ. ನೋಡಿ, ಈಗ ಯಾದಗಿರಿ ಅವ್ರು ಬಂದು MLA ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತು ನೋಡಿ ನನ್ನ ಹತ್ರ ಇಲ್ಲೇ ಬಂದು ಕೂತಿದ್ದಾರೆ. ಇಲ್ಲೇ ನನಗೆ ಲೆಟರ್ ಬರ್ದ್ಬಿಟ್ಟು ಕೂತಿದ್ದಾರೆ. ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡ ಅಂದ್ರು ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ. ಕೃಷ್ಣಾ ಬೇಸಿನ್ಗೆ ನಾವು ಅವ್ರಿಗೂ ಕೂಡ ಬರೀತಾ ಇದೀವಿ. ನಮಗೆ ಫಸ್ಟ್ ಕುಡಿಯೋ ನೀರನ್ನ ಪ್ರಯಾರಿಟಿ. ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರು ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಅರ್ಥಕೊಳ್ಬೇಕು, ಹೆಂಗೋ ಒಂದು ಅವತ್ತು ನೀರನ್ನ ಉಳಿಸ್ತೋ ಆ ಸಂದರ್ಭದಲ್ಲಿ. ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಮನವಿ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಲ್ಲ ಸರ್? ನೀರಿನ ವಿಚಾರದಲ್ಲಿ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರ ಪ್ರವೇಶಕ್ಕಿಂತ ಇಂಟರ್ ಅಕ್ಕಪಕ್ಕ ರಾಜ್ಯದವರು ನಾವು ಅನ್ಸಂತಲ್ಲ. ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ನಾಗರಿಕರ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೀವಿ. ವಿಚಾರವಾಗಿ ಸಿಎಂ ಲೆಟರ್ ಬರ್ದಿದ್ದಾರೆ. ಇವತ್ತು ರೈತರು ಕೂಡ ಹೌದು, ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ. ನೋಡಿ, ಈಗ ಯಾದಗಿರಿ ಅವ್ರು ಬಂದು MLA ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತು ನೋಡಿ ನನ್ನ ಹತ್ರ ಇಲ್ಲೇ ಬಂದು ಕೂತಿದ್ದಾರೆ. ಇಲ್ಲೇ ನನಗೆ ಲೆಟರ್ ಬರ್ದ್ಬಿಟ್ಟು ಕೂತಿದ್ದಾರೆ. ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡ ಅಂದ್ರು ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ. ಕೃಷ್ಣಾ ಬೇಸಿನ್ಗೆ ನಾವು ಅವ್ರಿಗೂ ಕೂಡ ಬರೀತಾ ಇದೀವಿ. ನಮಗೆ ಫಸ್ಟ್ ಕುಡಿಯೋ ನೀರನ್ನ ಪ್ರಯಾರಿಟಿ. ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರು ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಅರ್ಥಕೊಳ್ಬೇಕು, ಹೆಂಗೋ ಒಂದು ಅವತ್ತು ನೀರನ್ನ ಉಳಿಸ್ತೋ ಆ ಸಂದರ್ಭದಲ್ಲಿ. ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಮನವಿ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಲ್ಲ ಸರ್? ನೀರಿನ ವಿಚಾರದಲ್ಲಿ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರ ಪ್ರವೇಶಕ್ಕಿಂತ ಇಂಟರ್ ಅಕ್ಕಪಕ್ಕ ರಾಜ್ಯದವರು ನಾವು ಅನ್ಸ